ಓಂ ನಮಃ ಶಿವಾಯ. ದೇವರ ದರ್ಶನ ಚಾನೆಲ್ಗೆ ಸ್ವಾಗತ. ಫೆಬ್ರವರಿ 7ರಿಂದ 10ರವರೆಗೆ ನಿಮ್ಮ ಜೀವನದಲ್ಲಿ ಆಗುವ ಬೆಳವಣಿಗೆಗಳನ್ನು ಅರ್ಥಮಾಡಿಕೊಳ್ಳಲು ನೀವು ಮೊದಲು ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಕಳೆದ 1 ವರ್ಷದಿಂದ ನೀವು ಎದುರಿಸುತ್ತಿರುವ ಸನ್ನಿವೇಶಗಳು ಆಕಸ್ಮಿಕವಾಗಿ ಸಂಭವಿಸಿಲ್ಲ. ಪ್ರತಿಯೊಂದು ಕಷ್ಟ, ಪ್ರತಿ ವಿಳಂಬ, ಪ್ರತಿಯೊಂದು ನಿಲ್ಲಿಸಿದ ಕೆಲಸದ ಹಿಂದೆ ಒಂದು ನಿರ್ದಿಷ್ಟ ಗ್ರಹ ಕಾರಣವಿದೆ. ಈಗ ಆ ಕಾರಣಗಳನ್ನು ಒಂದೊಂದಾಗಿ ತೆಗೆದುಹಾಕಲಾಗುತ್ತಿದೆ. ಈ 4 ದಿನಗಳಲ್ಲಿ ನಿಮ್ಮ ರಾಶಿಯಲ್ಲಿ ಕೆಲಸ ಮಾಡುವ ಗ್ರಹಗಳ ಶಕ್ತಿಯು ಕಳೆದ 12 ತಿಂಗಳುಗಳಿಗೆ ಹೋಲಿಸಿದರೆ ಸಂಪೂರ್ಣವಾಗಿ ಭಿನ್ನವಾಗಿರುತ್ತದೆ. ವಿಶೇಷವಾಗಿ 3 ಪ್ರಮುಖ ಗ್ರಹಗಳಾದ ಶನಿ, ಬುಧ ಮತ್ತು ಶುಕ್ರಗಳು ಕುಂಭರಾಶಿಯ ಮೇಲೆ ಒಂದೇ ಸಮಯದಲ್ಲಿ ಪರಿಣಾಮ ಬೀರುತ್ತಿವೆ. ಈ 3 ಗ್ರಹಗಳ ಸಂಯೋಜನೆಯು ಸಾಮಾನ್ಯವಾಗಿ ಪ್ರತಿ ವರ್ಷ ಬರುವುದಿಲ್ಲ. ಅಂತಹ ಪರಿಸ್ಥಿತಿ ಸುಮಾರು 2-3 ವರ್ಷಗಳೊಮ್ಮೆ ಮಾತ್ರ ಸಂಭವಿಸುತ್ತದೆ. ಅದಕ್ಕಾಗಿ ನೀವು ಈ ಅವಧಿಯನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಶನಿ ನಿಮ್ಮ ರಾಶಿಯ ಅಧಿಪತಿಯಾಗಿರುವುದರಿಂದ ಶನಿ ನೀಡುವ ಫಲಿತಾಂಶಗಳು ತಡವಾಗಿ ಬರುತ್ತವೆ, ಆದರೆ ಅವು ಬರಲು ಪ್ರಾರಂಭಿಸಿದ ನಂತರ ಅವು ಸ್ಥಿರವಾಗಿರುತ್ತವೆ. ಕಳೆದ 6 ತಿಂಗಳಿನಿಂದ ನಿಮ್ಮ ಪ್ರಯತ್ನಗಳ ವೈಫಲ್ಯ, ನಿಮ್ಮ ಮಾತುಮಳಿಗೆ ಮೌಲ್ಯದ ಕೊರತೆ ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮನ್ನಣೆಯ ಕೊರತೆ ಇವೆಲ್ಲವೂ ಶನಿಯ ಪರೀಕ್ಷೆಗಳ ಭಾಗವಾಗಿದೆ. ಆದರೆ ಫೆಬ್ರವರಿ 7ರ ಹೊತ್ತಿಗೆ ನೀವು ಆ ಪರೀಕ್ಷೆಗಳಲ್ಲಿ ಕನಿಷ್ಠ 80% ಯಶಸ್ವಿಯಾಗಿ ಉತ್ತೀರ್ಣರಾಗಿದ್ದೀರಿ ಎಂಬ ಸ್ಪಷ್ಟ ಸೂಚನೆಗಳಿವೆ. ಬುಧವು ನಿಮ್ಮ ಆಲೋಚನಾ ಶಕ್ತಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಆರೋಗ್ಯ ಮತ್ತು ಸಂಪತ್ತಿನೊಂದಿಗೆ ಏಳಿಗೆ ಹೊಂದಲು ನೀವು ಹಿಂದೆ ತೆಗೆದುಕೊಂಡ ಕೆಲವು ನಿರ್ಧಾರಗಳು ಏಕೆ ತಪ್ಪಾಗಿವೆ ಎಂಬುದನ್ನು ಈಗ ನೀವು ಅರ್ಥಮಾಡಿಕೊಳ್ಳುವಿರಿ. ಅದೇ ಸಮಯದಲ್ಲಿ ಭವಿಷ್ಯದಲ್ಲಿ ನೀವು ತೆಗೆದುಕೊಳ್ಳುವ ಒಂದೇ ಒಂದು ನಿರ್ಧಾರವು ಸ್ಪಷ್ಟವಾಗಿ ತಾರ್ಕಿಕವಾಗಿರುತ್ತದೆ. ಅದು ಉದ್ಯೋಗ, ವ್ಯವಹಾರ ಅಥವಾ ಕೌಟುಂಬಿಕ ನಿರ್ಧಾರವಾಗಿರಬಹುದು. ಈ 4 ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಕನಿಷ್ಠ ಮುಂದಿನ 8ರಿಂದ 10 ತಿಂಗಳುಗಳವರೆಗೆ ಪರಿಣಾಮ ಬೀರುತ್ತವೆ. ಶುಕ್ರನ ಪ್ರಭಾವದಿಂದಾಗಿ ಕುಂಭರಾಶಿಯಲ್ಲಿ ಗಮನಾರ್ಹ ಬದಲಾವಣೆ ಕಂಡುಬರುತ್ತದೆ. ಅದು ಆಕರ್ಷಣೆ. ಇತರರು ನಿಮ್ಮ ಮಾತುಗಳು, ನಿಮ್ಮ ವ್ಯಕ್ತಿತ್ವ, ನಿಮ್ಮ ನಡವಳಿಕೆಯಿಂದ ಆಕರ್ಷಿತರಾಗುತ್ತಾರೆ. ಹಿಂದೆ ನಿಮ್ಮ ಮಾತನ್ನು ಕೇಳದವರು ಸಹ ಈಗ ನಿಮ್ಮ ಅಭಿಪ್ರಾಯವನ್ನು ಕೇಳುವ ಪರಿಸ್ಥಿತಿಗೆ ಬರುತ್ತಾರೆ. ಇದು ಫೆಬ್ರವರಿ 8ರಂದು ವಿಶೇಷವಾಗಿ ಗೋಚರಿಸುತ್ತದೆ. ಈ ಸಮಯದಲ್ಲಿ ನೀವು ಯಾರೊಂದಿಗೆ ಮಾತನಾಡುತ್ತಿದ್ದರೂ ಅಥವಾ ನೀವು ಏನು ಮಾತನಾಡುತ್ತಿದ್ದರೂ ನಿಮ್ಮ ಪದಗಳನ್ನು ಬಹಳ ಎಚ್ಚರಿಕೆಯಿಂದ ಬಳಸಬೇಕು. ಏಕೆಂದರೆ ಒಂದೇ ವಾಕ್ಯವು ನಿಮಗೆ ಅವಕಾಶವನ್ನು ತರಬಹುದು ಅಥವಾ ಅವಕಾಶವನ್ನು ಕಸಿದುಕೊಳ್ಳಬಹುದು. ಆದ್ದರಿಂದ ಈ 4 ದಿನಗಳಲ್ಲಿ ಪದಗಳ ಸಂಖ್ಯೆಯನ್ನು ಕಡಿಮೆ ಮಾಡುವುದು ಮತ್ತು ಪದಗಳ ಮೌಲ್ಯವನ್ನು ಹೆಚ್ಚಿಸುವುದು ಬಹಳ ಮುಖ್ಯ. ಈಗ ಫೆಬ್ರವರಿ 7ರ ಶನಿವಾರದ ಬಗ್ಗೆ ಮಾತನಾಡೋಣ. ಇಂದು ಕುಂಭರಾಶಿಯವರಿಗೆ ಆಂತರಿಕವಾಗಿ ಬಲವಾದ ಶಕ್ತಿ ಕೆಲಸ ಮಾಡುತ್ತಿದೆ. ನೀವು ಗಮನಿಸದಿದ್ದರೂ ಸಹ ನಿಮ್ಮ ಆತ್ಮವಿಶ್ವಾಸ ಕನಿಷ್ಠ 2 ಪಟ್ಟು ಹೆಚ್ಚಾಗುತ್ತದೆ. ನೀವು ಬೆಳಿಗ್ಗೆ ಎದ್ದಾಗ ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟತೆ ಇರುತ್ತದೆ. ಕಳೆದ ಕೆಲವು ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಆಲೋಚನೆಗಳು ಇಂದು ಸ್ವಲ್ಪ ಕಡಿಮೆಯಾಗುತ್ತವೆ. ವಿಶೇಷವಾಗಿ ಬೆಳಿಗ್ಗೆ 6ರಿಂದ 9ರ ನಡುವೆ ನೀವು ಮಾಹಿತಿಯನ್ನು ಪಡೆಯುವ ಸಾಧ್ಯತೆಯಿದೆ. ಇದು ಫೋನ್ ಕರೆ, ಸಂದೇಶ ಅಥವಾ ಯಾರಾದರೂ ನೇರವಾಗಿ ಹೇಳುವ ವಿಷಯವಾಗಿರಬಹುದು. ಆ ಮಾಹಿತಿಯು ಮೊದಲಿಗೆ ಚಿಕ್ಕದಾಗಿ ಕಂಡರೂ ಮುಂದಿನ 3 ತಿಂಗಳಲ್ಲಿ ಅದು ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತದೆ. ಇಂದು ನೀವು ಗಮನಹರಿಸಬೇಕಾದ ಇನ್ನೊಂದು ಪ್ರಮುಖ ವಿಷಯವೆಂದರೆ ಹಣ. ಫೆಬ್ರವರಿ 7ರಂದು ನೀವು ಖರ್ಚು ಮಾಡುವ ಪ್ರತಿ ರೂಪಾಯಿಯನ್ನು ಎಣಿಸಬೇಕು. ಏಕೆಂದರೆ ಇಂದು ಅನಗತ್ಯ ಖರ್ಚು ಮುಂದಿನ 7 ದಿನಗಳಲ್ಲಿ ಒತ್ತಡವನ್ನು ಹೆಚ್ಚಿಸುತ್ತದೆ. ಅದೇ ರೀತಿ ನೀವು ಇಂದು ನಿಮ್ಮ ಹಣವನ್ನು ಎಚ್ಚರಿಕೆಯಿಂದ ಬಳಸಿದರೆ ಫೆಬ್ರವರಿ 10ರ ವೇಳೆಗೆ ನಿಮಗೆ ಅನಿರೀಕ್ಷಿತ ಲಾಭ ಸಿಗುವ ಸೂಚನೆಗಳಿವೆ. ನೀವು ಉದ್ಯೋಗಿಯಾಗಿದ್ದರೆ ನಿಮ್ಮ ಮೇಲಧಿಕಾರಿ ಇಂದು ನಿಮ್ಮ ಕೆಲಸವನ್ನು ಗಮನಿಸುತ್ತಾರೆ. ನಿಮಗೆ ತಕ್ಷಣ ಫಲಿತಾಂಶಗಳು ಸಿಗದಿದ್ದರೂ ಸಹ ಇಂದು ನೀವು ಪಡೆದ ಮನ್ನಣೆ 1 ಅಥವಾ 2 ತಿಂಗಳಲ್ಲಿ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ರೂಪದಲ್ಲಿ ಹೊರಬರುತ್ತದೆ. ಫೆಬ್ರವರಿ 7ರ ಶನಿವಾರ ಕೌಟುಂಬಿಕ ವಿಷಯಗಳಲ್ಲಿಯೂ ಸಹ ಬಹಳ ನಿರ್ಣಾಯಕವಾಗಿದೆ. ಕಳೆದ 2 ಅಥವಾ 3 ವಾರಗಳಿಂದ ಕುಟುಂಬದಲ್ಲಿ ಸಣ್ಣ ಭಿನ್ನಾಭಿಪ್ರಾಯಗಳು ಮತ್ತು ಮೌಖಿಕ ಭಿನ್ನಾಭಿಪ್ರಾಯಗಳು ಇಂದು ಕಡಿಮೆಯಾಗುವ ಸಾಧ್ಯತೆಯಿದೆ. ನೀವು ಒಂದು ಹೆಜ್ಜೆ ಮುಂದೆ ಹೋಗಿ ಮಾತನಾಡಿದರೆ ಇತರರು ಸಹ ಪ್ರತಿಕ್ರಿಯಿಸುತ್ತಾರೆ. ವಿಶೇಷವಾಗಿ ಸಂಜೆ 6 ಗಂಟೆ ನಂತರ ಕುಟುಂಬ ಸದಸ್ಯರೊಂದಿಗೆ ಮಾತನಾಡುವ ಮಾತುಗಳು ಬಹಳ ಪರಿಣಾಮಕಾರಿಯಾಗಿರುತ್ತವೆ. ಇಂದು ನೀವು ಹೇಳುವ ಗೊಡ್ಡೆ ಮಾತು ಕುಟುಂಬದಲ್ಲಿರುವ ದೊಡ್ಡ ಸಮಸ್ಯೆಯನ್ನು ಪರಿಹರಿಸಲು ಕಾರಣವಾಗುತ್ತದೆ. ಆದರೆ ಅದೇ ಸಮಯದಲ್ಲಿ ಕೋಪವನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿಡಬೇಕು. ಏಕೆಂದರೆ ಶನಿವಾರ ಶನಿಯ ಬಲವಾದ ಪ್ರಭಾವದಿಂದಾಗಿ ಕೋಪದಲ್ಲಿ ಮಾತನಾಡುವ ಮಾತುಗಳು ಹೆಚ್ಚು ಪರಿಣಾಮ ಬೀರುತ್ತವೆ, ಹಾನಿಯನ್ನುಂಟು ಮಾಡುತ್ತವೆ. ಈಗ ಫೆಬ್ರವರಿ 8ರ ಭಾನುವಾರ ಇಂದು ಕುಂಭರಾಶಿಯವರಿಗೆ ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಬಹಳ ಮುಖ್ಯವಾದ ದಿನವಾಗಿದೆ. ಇಂದು ಅದೃಷ್ಟ ಸಂಖ್ಯೆ 3 ನಿಮ್ಮ ರಾಶಿಚಕ್ರ ಚಿಹ್ನೆಗೆ ರಕ್ಷಕನಾಗಿ ಕಾರ್ಯನಿರ್ವಹಿಸುತ್ತದೆ.
ಬೆಳಿಗ್ಗೆ 9:30ರಿಂದ ಮಧ್ಯಾಹ್ನ 1 ನಡುವೆ ನೀವು ಮಾಡುವ ಕೆಲಸವು ಬಹಳ ಸುಲಭವಾಗಿ ಪೂರ್ಣಗೊಳ್ಳುತ್ತದೆ. ಹಿಂದೆ ನಿಲ್ಲಿಸಲಾದ ಕೆಲಸವು ಇಂದು ಮತ್ತೆ ಮುಂದುವರಿಯುವ ಸಾಧ್ಯತೆಗಳಿವೆ. ವಿಶೇಷವಾಗಿ ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಇಂದು ಸ್ಪಷ್ಟ ಬದಲಾವಣೆ ಕಂಡುಬರುತ್ತದೆ. ಹಳೆಯ ಬಾಕಿ ಪಾವತಿಗಳು ಅಥವಾ ಯಾರಿಗಾದರೂ ನೀಡಿದ ಹಣವನ್ನು ಹಿಂದಿರುಗಿಸುವ ಸೂಚನೆಗಳು ಇಂದು ಪ್ರಬಲವಾಗಿವೆ. ಫೆಬ್ರವರಿ 7ರ ಭಾನುವಾರ ನೀವು ಒಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಇಂದು ಬರುವ ಅವಕಾಶವು ಮೊದಲಿಗೆ ಚಿಕ್ಕದಾಗಿ ಕಾಣಿಸಬಹುದು. ಅದು ಅರೆಕಾಲಿಕ ಕೆಲಸವಾಗಿರಬಹುದು, ಹೆಚ್ಚುವರಿ ಜವಾಬ್ದಾರಿಯಾಗಿರಬಹುದು ಅಥವಾ ಹೊಸ ವ್ಯಕ್ತಿಯ ಸಲಹೆಯಾಗಿರಬಹುದು. ಆದರೆ ನೀವು ಅದನ್ನು ನಿರ್ಲಕ್ಷಿಸಿದರೆ ಮುಂದಿನ 6 ತಿಂಗಳಲ್ಲಿ ನೀವು ವಿಷಾದಿಸುವ ಸಾಧ್ಯತೆಯಿದೆ. ಅದಕ್ಕಾಗಿಯೇ ಇಂದು ನಿಮಗೆ ಬರುವ ಪ್ರತಿಯೊಂದು ಆಲೋಚನೆಯ ಬಗ್ಗೆ ಒಮ್ಮೆಯಾದರೂ ಯೋಚಿಸಿ. ಪ್ರತಿಯೊಂದು ಸಲಹೆಯನ್ನು ಸಂಪೂರ್ಣವಾಗಿ ತಿರಸ್ಕರಿಸದೆ. ಇಂದು ನೀವು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರವು ಭವಿಷ್ಯದಲ್ಲಿ ದೊಡ್ಡ ಸ್ಥಿರತೆಗೆ ಕಾರಣವಾಗುತ್ತದೆ. ಕೆಲವರು ಇಂದು ಭಾನುವಾರ ಎಂದು ಭಾವಿಸಿ ವಿಶ್ರಾಂತಿ ಪಡೆಯಲು ಬಯಸುತ್ತಾರೆ. ಆದರೆ ಕುಂಭರಾಶಿಯವರಿಗೆ ಈ ಭಾನುವಾರ ವಿಶ್ರಾಂತಿ ಪಡೆಯುವುದಕ್ಕಿಂತ ಯೋಜನೆ ಮುಖ್ಯ. ಕನಿಷ್ಠ 30 ನಿಮಿಷಗಳ ಕಾಲ ಒಂಟಿಯಾಗಿ ಕುಳಿತು ನಿಮ್ಮ ಜೀವನದ ಗುರಿಗಳ ಬಗ್ಗೆ ಯೋಚಿಸಿ. ಕಳೆದ ವರ್ಷದಲ್ಲಿ ನೀವು ಏನನ್ನು ಕಳೆದುಕೊಂಡಿದ್ದೀರಿ ಎಂಬುದರ ಬಗ್ಗೆ ಅಲ್ಲ, ಮುಂಬರುವ ವರ್ಷದಲ್ಲಿ ನೀವು ಏನನ್ನು ಸಾಧಿಸಲು ಬಯಸುತ್ತೀರಿ ಎಂಬುದನ್ನು ಸ್ಪಷ್ಟವಾಗಿ ನಿರ್ಧರಿಸಿ. ಫೆಬ್ರವರಿ 10ರ ನಂತರ ನೀವು ಇಂದು ಮಾಡಿದ ಯೋಜನೆ ಜಾರಿಗೆ ಬರುವ ಸಾಧ್ಯತೆಗಳು ಬಹಳ ಬಲವಾಗಿವೆ. ಕುಂಭರಾಶಿ, ನಾವು ಈಗ ಮಾತನಾಡಲಿರುವ 3ನೇ ವಿಷಯವು ನಿಮ್ಮ ಜೀವನದಲ್ಲಿ ಅತ್ಯಂತ ನಿರ್ಣಾಯಕ ಬದಲಾವಣೆಗಳನ್ನು ತರುವ ದಿನವಾಗಿದೆ. ಫೆಬ್ರವರಿ ಸೋಮವಾರ. ಇಂದು ಸಾಮಾನ್ಯ ದಿನವಲ್ಲ. ನೀವು ಹಿಂದೆ ಅನುಭವಿಸಿದ ಕನಿಷ್ಠ 3 ಪ್ರಮುಖ ಒತ್ತಡಗಳಿಗೆ ಪರಿಹಾರ ಇಂದಿನಿಂದ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಇಂದು ಗ್ರಹಗಳ ಚಲನೆಗಳು ನಿಮ್ಮ ರಾಶಿಯ ಮೇಲೆ ಬಲವಾಗಿ ಪರಿಣಾಮ ಬೀರುತ್ತಿವೆ. ವಿಶೇಷವಾಗಿ ಚಂದ್ರನ ಪ್ರಭಾವದಿಂದಾಗಿ ನಿಮ್ಮ ಮನಸ್ಸು ಬಹಳ ಸೂಕ್ಷ್ಮವಾಗಿರುತ್ತದೆ. ಅದೇ ಸಮಯದಲ್ಲಿ ಬುದ್ಧನ ಶಕ್ತಿಯಿಂದಾಗಿ ನಿಮ್ಮ ಆಲೋಚನೆಗಳು ಬಹಳ ಸ್ಪಷ್ಟವಾಗಿರುತ್ತವೆ. ಈ ಎರಡೂ ಒಟ್ಟಿಗೆ ಕೆಲಸ ಮಾಡುವುದರಿಂದ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಭಾವನೆಗಿಂತ ಅನುಭವವನ್ನು ಆಧರಿಸಿರುತ್ತವೆ. ನೀವು ಬೆಳಿಗ್ಗೆ ಎದ್ದ ತಕ್ಷಣ ಆಲೋಚನೆಯಲ್ಲಿ ಒಂದು ರೀತಿಯ ಬದಲಾವಣೆಯನ್ನು ಗಮನಿಸಬಹುದು. ಕಳೆದ ಕೆಲವು ದಿನಗಳಿಂದ ಒಂದೇ ವಿಷಯದ ಸುತ್ತ ಸುತ್ತುತ್ತಿದ್ದ ಆಲೋಚನೆಗಳು ಇಂದು ನಿರ್ಧಾರವಾಗಿ ಬದಲಾಗುವ ಸಾಧ್ಯತೆಯಿದೆ. ವಿಶೇಷವಾಗಿ ಕೆಲಸ ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಇಲ್ಲಿಯವರೆಗೆ ಏಕೆ ನಿಲ್ಲಿಸಿದ್ದೀರಿ ಎಂದು ನಿಮಗೆ ಅರ್ಥವಾಗುತ್ತದೆ. ಇಂದು ನೀವು ತೆಗೆದುಕೊಳ್ಳುವ ನಿರ್ಧಾರವು ಮುಂದಿನ 5ರಿಂದ 7 ವರ್ಷಗಳವರೆಗೆ ನಿಮ್ಮ ಜೀವನದ ದಿಕ್ಕನ್ನು ಪರಿಣಾಮ ಬೀರುವ ಶಕ್ತಿಯನ್ನು ಹೊಂದಿದೆ. ಅದಕ್ಕಾಗಿಯೇ ಇಂದು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಎಚ್ಚರಿಕೆಯಿಂದ ಯೋಚಿಸಿ ಮುಂದುವರಿಯುವುದು ಬಹಳ ಮುಖ್ಯ. ಫೆಬ್ರವರಿ ಇಂದು ಕೆಲಸದಲ್ಲಿರುವ ಕುಂಭರಾಶಿಯವರಿಗೆ ನಿರ್ಣಾಯಕ ದಿನವಾಗಿದೆ. ನಿಮ್ಮ ಹಿಂದಿನ ಕೆಲಸವನ್ನು ಗುರುತಿಸದಿದ್ದರೂ ಇಂದು ನಿಮ್ಮ ಹೆಸರು ಚರ್ಚಿಸಲಾಗುತ್ತದೆ. ಅದು ನೇರವಾಗಿಲ್ಲದಿದ್ದರೂ ನಿಮ್ಮ ಕೆಲಸವನ್ನು ನಿಮ್ಮ ಬೆನ್ನಿನ ಹಿಂದೆ ಚರ್ಚಿಸಲಾಗುತ್ತದೆ. ಇಂದು ನೀವು ಮಾಡುವ ಒಂದು ಸಣ್ಣ ತಪ್ಪು ಕೂಡ ಭವಿಷ್ಯದಲ್ಲಿ ದೊಡ್ಡ ಅವಕಾಶವಾಗಿ ಕಾಣುವ ಸಾಧ್ಯತೆಯಿದೆ. ಅಲ್ಲದೆ ನೀವು ಮಾಡುವ ಒಂದು ಒಳ್ಳೆಯ ಕಾರ್ಯ ಕೂಡ ಭವಿಷ್ಯದಲ್ಲಿ ದೊಡ್ಡ ಅವಕಾಶವಾಗುತ್ತದೆ. ಆದ್ದರಿಂದ ನೀವು ಇಂದು ಕೆಲಸದಲ್ಲಿ ಬಹಳ ಶಿಸ್ತುಬದ್ಧರಾಗಿರಬೇಕು. ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 2ರ ನಡುವೆ ನೀವು ಮಾಡುವ ಕೆಲಸವನ್ನು ವಿಶೇಷವಾಗಿ ಗಮನಿಸಲಾಗುತ್ತದೆ. ಇಂದು ವ್ಯವಹಾರದಲ್ಲಿರುವವರಿಗೆ ಪ್ರಮುಖ ಸಂಕೇತವನ್ನು ನೀಡುತ್ತದೆ. ಕಳೆದ 2 ತಿಂಗಳಿಂದ ನೀವು ಎದುರಿಸುತ್ತಿರುವ ನಷ್ಟಗಳು ಅಥವಾ ಅಸ್ಥಿರ ಪರಿಸ್ಥಿತಿಗಳು ಹೆಚ್ಚು ಕಾಲ ಮುಂದುವರಿಯುವುದಿಲ್ಲ ಎಂಬುದು ಇಂದು ಸ್ಪಷ್ಟವಾಗುತ್ತದೆ. ಹೊಸ ಗ್ರಾಹಕ, ಹೊಸ ಆದೇಶ ಅಥವಾ ಹೊಸ ಪರಿಚಯ ಇಂದು ಸಂಭವಿಸುವ ಸಾಧ್ಯತೆಯಿದೆ. ಮೊದಲಿಗೆ ಇದು ಒಂದು ಸಣ್ಣ ಅವಕಾಶದಂತೆ ತೋರಿದರೂ ಮುಂದಿನ 3 ತಿಂಗಳಲ್ಲಿ ಅದು ನಿಮ್ಮ ಮುಖ್ಯ ಆದಾಯದ ಮೂಲವಾಗುವ ಸೂಚನೆಗಳಿವೆ. ಇಂದು ನೀವು ಯಾರಿ ಜೊತೆ ಮಾತನಾಡಿದರೂ ಲೆಕ್ಕಾಚಾರಗಳು, ಒಪ್ಪಂದಗಳು ಮತ್ತು ಮಾತುಗಳಲ್ಲಿ ಸ್ಪಷ್ಟತೆ ಬಹಳ ಮುಖ್ಯ. ನೀವು ಒಮ್ಮೆ ಹೇಳಿದ್ದನ್ನು ಬದಲಾಯಿಸುವುದು ನಿಮಗೆ ಹಾನಿ ಮಾಡುತ್ತದೆ. ಈಗ ಕೌಟುಂಬಿಕ ವಿಷಯಗಳಿಗೆ ಬಂದರೆ ಫೆಬ್ರವರಿ ಸೋಮವಾರದಂದು ಕುಂಭರಾಶಿಯ ಕುಟುಂಬದಲ್ಲಿ ಭಾವನಾತ್ಮಕ ಚರ್ಚೆಯ ಸಾಧ್ಯತೆಯಿದೆ. ಇದು ಜಗಳಕ್ಕಾಗಿಯಲ್ಲ, ಪರಿಹಾರಕ್ಕಾಗಿ. ಹಿಂದೆ ಮಾತನಾಡಲು ಸಾಧ್ಯವಾಗದ ವಿಷಯಗಳು ಇಂದು ಹೊರಬರುತ್ತವೆ. ನೀವು ಶಾಂತಿಯುತವಾಗಿ ಕೇಳಲು ಸಾಧ್ಯವಾದರೆ ಕುಟುಂಬದಲ್ಲಿನ ದೊಡ್ಡ ಸಮಸ್ಯೆ ಕೊನೆಗೊಳ್ಳುತ್ತದೆ. ವಿಶೇಷವಾಗಿ ತಾಯಿ ಅಥವಾ ತಂದೆಗೆ ಹೇಳಿದ ಮಾತುಗಳು ಬಹಳ ಪರಿಣಾಮಕಾರಿಗಳಾಗಿವೆ. ಇಂದು ನೀವು ತೋರಿಸುವ ತಾಳ್ಮೆ ಮುಂದಿನ 10 ದಿನಗಳ ಕಾಲ ಕುಟುಂಬ ಶಾಂತಿಗೆ ಅಡಿಪಾಯ ಹಾಕುತ್ತದೆ. 4ನೇ ಹಂತಕ್ಕೆ ಬಂದರೆ ಫೆಬ್ರವರಿ 10 ಮಂಗಳವಾರ. ಇಂದು ಕುಂಭರಾಶಿಯವರು ಪ್ರಬಲ ದೈವಿಕ ಆಶೀರ್ವಾದಗಳನ್ನು ಅನುಭವಿಸುವ ದಿನವಾಗಿದೆ. ಇಂದು ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ನಿಲ್ಲಿಸಲಾದ ವಿಷಯಗಳು ಒಂದೊಂದಾಗಿ ಚಲಿಸಲು ಪ್ರಾರಂಭಿಸುತ್ತವೆ.
ಮಂಗಳವಾರವಾಗಿರುವುದರಿಂದ ಮಂಗಳ ಗ್ರಹದ ಪ್ರಭಾವ ಹೆಚ್ಚಾಗಿದೆ. ಇದು ನಿಮ್ಮ ಧೈರ್ಯ ಮತ್ತು ಹೋರಾಟದ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹಿಂದೆ ಭಯದಿಂದ ಮಾಡಲು ಸಾಧ್ಯವಾಗದ ಕೆಲಸಗಳನ್ನು ಇಂದು ಮಾಡುವುದರ ಬಗ್ಗೆ ಯೋಚಿಸುವಿರಿ. ಇದು ಒಳ್ಳೆಯ ಸಂಕೇತ. ಆದರೆ ನಿಮ್ಮ ಕೋಪವನ್ನು ನಿಯಂತ್ರಿಸುವುದು ಅಷ್ಟೇ ಮುಖ್ಯ. ಫೆಬ್ರವರಿ 10ರಂದು ಬೆಳಿಗ್ಗೆ 5:30ರಿಂದ ಬೆಳಿಗ್ಗೆ 7ರವರೆಗಿನ ಸಮಯವು ಕುಂಭರಾಶಿಯವರಿಗೆ ತುಂಬಾ ಶುಭವಾಗಿದೆ. ಈ ಸಮಯದಲ್ಲಿ ನೀವು ಪ್ರಾರಂಭಿಸುವ ಯಾವುದೇ ಕೆಲಸಕ್ಕೆ ಅಡೆತಡೆಗಳು ಕಡಿಮೆ ಇರುತ್ತವೆ. ಈ ಸಮಯದಲ್ಲಿ ನೀವು ಉದ್ಯೋಗ ಸಂದರ್ಶನ, ವ್ಯವಹಾರ ಚರ್ಚೆ ಅಥವಾ ಹೊಸ ಕೆಲಸದ ಕಡೆಗೆ ಮೊದಲ ಹೆಜ್ಜೆ ಇಟ್ಟರೆ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುವಿರಿ. ಇಂದು ನೀವು ಹೇಳುವ ಸಣ್ಣ ಪ್ರಾರ್ಥನೆ ಕೂಡ ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿಯನ್ನು ನೀಡುತ್ತದೆ. ಇದರ ಪರಿಣಾಮ ಕನಿಷ್ಠ 7 ದಿನಗಳವರೆಗೆ ಇರುತ್ತದೆ. ಫೆಬ್ರವರಿ 10 ಹಣಕಾಸಿನ ವಿಷಯಗಳಲ್ಲಿ ಪ್ರಮುಖ ತಿರುವು. ಹಿಂದೆ ಮಾಡಿದ ಹೂಡಿಕೆಗಳು ಈಗ ಫಲಿತಾಂಶಗಳನ್ನು ತೋರಿಸಲು ಪ್ರಾರಂಭಿಸುತ್ತವೆ. ಹಣವು ಒಂದೇ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ಬರದಿದ್ದರೂ ಸಣ್ಣ ಲಾಭಗಳು ಬರಲು ಪ್ರಾರಂಭಿಸುತ್ತವೆ. ಇದು ನಿಮಗೆ ಒಂದು ಸಂಕೇತವಾಗಿದೆ. ಇಂದಿನಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಲಿದೆ. ಆದ್ದರಿಂದ ನೀವು ಇಂದು ನಿಮ್ಮ ಹಣವನ್ನು ಎಲ್ಲಿ ಖರ್ಚು ಮಾಡುತ್ತಿದ್ದೀರಿ ಎಂಬುದನ್ನು ಹಿಂತಿರುಗಿ ನೋಡಬೇಕು. ನೀವು ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿದರೆ ಮುಂದಿನ 30 ದಿನಗಳಲ್ಲಿ ಸ್ಥಿರತೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಮಂಗಳವಾರವಾದ್ದರಿಂದ ನಿಮ್ಮ ಆರೋಗ್ಯದ ಬಗ್ಗೆಯೂ ನೀವು ಸ್ವಲ್ಪ ಗಮನಹರಿಸಬೇಕು. ರಕ್ತದೊತ್ತಡ, ತಲೆನೋವು, ಕೋಪದಂತಹ ಸಮಸ್ಯೆಗಳು ಕೆಲವು ತೊಂದರೆಗಳನ್ನು ಉಂಟುಮಾಡುವ ಸಾಧ್ಯತೆಯಿದೆ. ಆದರೆ ಇವು ಶಾಶ್ವತ ಸಮಸ್ಯೆಗಳಲ್ಲ. ಇಂದು ನೀವು ತಿನ್ನುವ ಆಹಾರದಲ್ಲಿ ಸ್ವಲ್ಪ ಶಿಸ್ತನ್ನು ಅನುಸರಿಸಿದರೆ ನಿಮ್ಮ ಆರೋಗ್ಯ ಸಮಸ್ಯೆಗಳು ಬಹಳ ಮಟ್ಟಿಗೆ ಕಡಿಮೆಯಾಗುತ್ತವೆ. ವಿಶೇಷವಾಗಿ ಸಂಜೆಯ ನಂತರ ಮಸಾಲೆಯುಕ್ತ ಆಹಾರವನ್ನು ಕಡಿಮೆ ಮಾಡುವುದು ಉತ್ತಮ. ಫೆಬ್ರವರಿ 10ರಂದು ಕುಟುಂಬದಲ್ಲಿ ಶುಭ ಚಿಹ್ನೆ ಕಾಣಿಸಿಕೊಳ್ಳುತ್ತದೆ. ಇದು ಸಣ್ಣ ವಿಷಯವಾಗಿರಬಹುದು, ಆದರೆ ಅದು ನಿಮ್ಮ ಮನಸ್ಸಿಗೆ ಬಹಳಷ್ಟು ಸಂತೋಷವನ್ನು ನೀಡುತ್ತದೆ. ಇಂದು ಮಕ್ಕಳ ಶಿಕ್ಷಣ ಅಥವಾ ಗೃಹ ವ್ಯವಹಾರಗಳ ಬಗ್ಗೆ ಒಳ್ಳೆಯ ಸುದ್ದಿ ಕೇಳುವ ಸಾಧ್ಯತೆಯಿದೆ. ನೀವು ಇಂದು ನಿಮ್ಮ ಕುಟುಂಬಕ್ಕೆ ನೀಡುವ ಸಮಯವು ಮುಂಬರುವ ದಿನಗಳಲ್ಲಿ ನಿಮ್ಮನ್ನು ಮಾನಸಿಕವಾಗಿ ಬಲಶಾಲಿಯನ್ನಾಗಿ ಮಾಡುತ್ತದೆ. ಕುಂಭರಾಶಿಯವರೇ, ನಾವು ಈಗ ಮಾತನಾಡಲಿರುವ 5ನೇ ಅಂಶವು ತುಂಬಾ ಶಕ್ತಿಶಾಲಿಯಾಗಿದೆ. ಇದು ಕೇವಲ ಒಂದು ದಿನದ ಫಲಿತಾಂಶವಲ್ಲ, ಆದರೆ ನಿಮ್ಮ ಭವಿಷ್ಯದ ದಿಕ್ಕಿನ ಸೂಚನೆಯಾಗಿದೆ. ಫೆಬ್ರವರಿ 10 ಮಂಗಳವಾರ ಕುಂಭರಾಶಿಯವರಿಗೆ ದೈವಿಕ ಅನುಗ್ರಹವು ಹೆಚ್ಚು ಕಂಡುಬರುವ ದಿನ. ಕಳೆದ 3 ವರ್ಷಗಳಿಂದ ನೀವು ಎದುರಿಸುತ್ತಿರುವ ಕಷ್ಟಗಳಲ್ಲಿ ಇದೊಂದು ಮಹತ್ವದ ತಿರುವು. ಮಂಗಳವಾರವಾದ್ದರಿಂದ ಮಂಗಳನ ಪ್ರಭಾವ ಬಲವಾಗಿರುತ್ತದೆ. ಈ ಪ್ರಭಾವವು ನಿಮಗೆ ಧೈರ್ಯವನ್ನು ನೀಡುತ್ತದೆ. ಇದು ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಆದರೆ ಅದೇ ಸಮಯದಲ್ಲಿ ನಿಮ್ಮ ಕೋಪವನ್ನು ಹೆಚ್ಚಿಸುವ ಸಾಧ್ಯತೆಯಿದೆ. ಆದ್ದರಿಂದ ನೀವು ಇಂದು ಮಾಡುವ ಎಲ್ಲದರಲ್ಲೂ ಸಮತೋಲನ ಅಗತ್ಯ. ಫೆಬ್ರವರಿ 10ರಂದು ಬೆಳಿಗ್ಗೆ 5:30ರಿಂದ ಬೆಳಿಗ್ಗೆ 7ರವರೆಗಿನ ಸಮಯವು ಕುಂಭರಾಶಿಯವರಿಗೆ ತುಂಬಾ ಶುಭವಾಗಿರುತ್ತದೆ. ಈ ಸಮಯದಲ್ಲಿ ನೀವು ಪ್ರಾರಂಭಿಸುವ ಯಾವುದೇ ಕೆಲಸಕ್ಕೆ ಕಡಿಮೆ ಅಡೆತಡೆಗಳು ಇರುತ್ತವೆ. ಇಂದು ನೀವು ಹೇಳುವ ಒಂದು ಸಣ್ಣ ಪ್ರಾರ್ಥನೆಯು ನಿಮ್ಮ ಮನಸ್ಸಿಗೆ ಅಪಾರ ಶಕ್ತಿಯನ್ನು ನೀಡುತ್ತದೆ. ನೀವು ಹಿಂದೆ ಪ್ರಾರ್ಥನೆಯನ್ನು ಅಭ್ಯಾಸವನ್ನಾಗಿ ಮಾಡಿಕೊಂಡಿದ್ದರೂ ಸಹ ಇಂದು ಅದು ಶಕ್ತಿಯಾಗುತ್ತದೆ. ನೀವು ನಂಬಿತೀರೋ ಇಲ್ಲವೋ, ಇಂದು ನೀವು ನಿಮ್ಮ ಮನಸ್ಸಿನಲ್ಲಿ ದೇವರ ಬಗ್ಗೆ ಯೋಚಿಸಿದರೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಭಯವು ಕನಿಷ್ಠ 50% ಕಡಿಮೆಯಾಗುತ್ತದೆ. ಇಂದು ಕೆಲಸದಲ್ಲಿರುವ ಕುಂಭರಾಶಿಯವರು ಒಂದು ಪ್ರಮುಖ ಬದಲಾವಣೆಯನ್ನು ನೋಡುತ್ತಾರೆ. ಅದು ತಕ್ಷಣ ಗೋಚರಿಸದಿದ್ದರೂ ಒಳಗೆ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯೋ ಪ್ರಾರಂಭವಾಗುತ್ತದೆ. ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕಾರ್ಯಪ್ರದರ್ಶನವನ್ನು ಮರುಪರಿಶೀಲಿಸುವ ಸಾಧ್ಯತೆಯಿದೆ. ಇದು ಭಯಪಡುವ ವಿಷಯವಲ್ಲ, ಏಕೆಂದರೆ ನೀವು ಹಿಂದೆ ಮಾಡಿದ ಕಠಿಣ ಪರಿಶ್ರಮವು ಈಗ ಫಲ ನೀಡುತ್ತದೆ ಎಂಬ ಸೂಚನೆಗಳಿವೆ. ಇಂದು ನೀವು ಮಾಡುವ ಕೆಲಸವು ಮುಂದಿನ 1ರಿಂದ 2 ತಿಂಗಳಲ್ಲಿ ನಿಮ್ಮ ಸ್ಥಾನವನ್ನು ಬಲಪಡಿಸುತ್ತದೆ. ಇಂದು ಮಧ್ಯಾಹ್ನ 1:12ರಿಂದ 3 ಗಂಟೆಗಳ ನಡುವೆ ನೀವು ಸ್ವೀಕರಿಸಿದ ಸೂಚನೆಯನ್ನು ನಿರ್ಲಕ್ಷಿಸಬೇಡಿ. ಫೆಬ್ರವರಿ 10ರಂದು ವ್ಯಾಪಾರದಲ್ಲಿರುವವರಿಗೆ ಧೈರ್ಯದ ಪರೀಕ್ಷೆಯಾಗಿದೆ. ಇಂದು ನೀವು ಹಿಂದೆ ತೆಗೆದುಕೊಳ್ಳಲು ಸಾಧ್ಯವಾಗದ ನಿರ್ಧಾರವನ್ನು ತೆಗೆದುಕೊಳ್ಳುವ ಅವಕಾಶವನ್ನು ಹೊಂದಿದ್ದೀರಿ. ಇದು ಹೂಡಿಕೆ, ಪಾಲುದಾರಿಕೆ ಅಥವಾ ಹೊಸ ದಿಕ್ಕಿನಲ್ಲಿ ಒಂದು ಹೆಜ್ಜೆಯಾಗಿರಬಹುದು. ಇಂದು ತೆಗೆದುಕೊಂಡ ನಿರ್ಧಾರವು ಮೊದಲಿಗೆ ಸ್ವಲ್ಪ ಕಠಿಣವೆಂದು ತೋರಿದರೂ ಮುಂದಿನ 90 ದಿನಗಳಲ್ಲಿ ಅದರ ಫಲಿತಾಂಶಗಳು ಸ್ಪಷ್ಟವಾಗುತ್ತವೆ. ಆದರೆ ಒಂದು ವಿಷಯವನ್ನು ನೆನಪಿನಲ್ಲಿಡಬೇಕು. ಇಂದು ನೀವು ಯಾರ ಮಾತುಗಳ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದೀರಿ ಎಂಬುದರ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು. ನಿಮ್ಮ ಅನುಭವದ ಮೇಲೆ ತೆಗೆದುಕೊಂಡ ನಿರ್ಧಾರ ಮಾತ್ರ ನಿಮಗೆ ಪ್ರಯೋಜನವನ್ನು ನೀಡುತ್ತದೆ. ಈಗ ಆರೋಗ್ಯ ವಿಷಯಗಳಿಗೆ ಬಂದಾಗ ಮಂಗಳವಾರವಾದ್ದರಿಂದ ದೇಹದಲ್ಲಿ ಶಾಖದ ಸಾಧ್ಯತೆಯಿದೆ. ರಕ್ತದೊತ್ತಡ, ತಲೆನೋವು, ನಿದ್ರಾಹೀನತೆ ತಂತಹ ಸಮಸ್ಯೆಗಳು ಕೆಲವು ತೊಂದರೆಗಳನ್ನು ಉಂಟುಮಾಡುವ ಸಾಧ್ಯತೆಯಿದೆ. ಆದರೆ ಇವು ತಾತ್ಕಾಲಿಕ ಸಮಸ್ಯೆಗಳಲ್ಲ.
ನೀವು ಇಂದು ಹೆಚ್ಚು ನೀರು ಕುಡಿದರೆ, ನಿಮ್ಮ ಆಹಾರದಲ್ಲಿ ಮಸಾಲೆ ಕಡಿಮೆ ಮಾಡಿದರೆ ಹಾಗೂ ಕನಿಷ್ಠ 20 ನಿಮಿಷಗಳ ಕಾಲ ನಡೆದರೆ ನಿಮ್ಮ ಆರೋಗ್ಯ ಹೆಚ್ಚಾಗಿ ಸಮತೋಲನದಲ್ಲಿರುತ್ತದೆ. ಇಂದು ನಿಮ್ಮ ದೇಹವು ನೀಡುವ ಸಂಕೇತಗಳನ್ನು ನೀವು ನಿರ್ಲಕ್ಷಿಸಬೇಡಿ. ಈಗ 6ನೇ ಹಂತಕ್ಕೆ ಬಂದರೆ ಅದು ಕುಂಭರಾಶಿಯವರ ಆರ್ಥಿಕ ಸ್ಥಿತಿ. ಫೆಬ್ರವರಿ 7 ಮತ್ತು 10ರ ನಡುವೆ ಈ ವಿಷಯ ಬಹಳ ಮುಖ್ಯವಾಗಿದೆ. ನೀವು ಹಿಂದೆ ಮಾಡಿದ ಹಣಕಾಸಿನ ತಪ್ಪುಗಳನ್ನು ಈಗ ನೆನಪಿಸಿಕೊಳ್ಳುತ್ತೀರಿ. ಅದೇ ಸಮಯದಲ್ಲಿ ಅವುಗಳನ್ನು ಸರಿಪಡಿಸುವ ಅವಕಾಶವೂ ಈ ದಿನಗಳಲ್ಲಿ ಬರುತ್ತದೆ. ಇದೊಂದು ರೀತಿಯ ಎರಡನೇ ಅವಕಾಶ. ಎಲ್ಲರಿಗೂ ಜೀವನದಲ್ಲಿ ಎರಡನೇ ಅವಕಾಶ ಸಿಗುವುದಿಲ್ಲ. ಆದರೆ ಕುಂಭರಾಶಿಯವರಿಗೆ ಈ ಸಮಯದಲ್ಲಿ ಆ ಅವಕಾಶ ಸಿಗುತ್ತಿದೆ. ಈ ದಿನಗಳಲ್ಲಿ ಹಣವು ನಿಮಗೆ 3 ರೀತಿಯಲ್ಲಿ ಬರುತ್ತದೆ ಎಂಬ ಸೂಚನೆಗಳಿವೆ. ಮೊದಲನೆಯದು ಹಳೆಯ ಸಾಲಗಳು. ಕಳೆದ 2-3 ತಿಂಗಳಿಂದ ನೀವು ಕಾಯುತ್ತಿದ್ದ ಹಣವು ಇದ್ದಕ್ಕಿದ್ದಂತೆ ನೆನಪಿಗೆ ಬರುತ್ತದೆ ಅಥವಾ ಯಾರಾದರೂ ಅದನ್ನು ಮರುಪಾವತಿಸಲು ಮುಂದೆ ಬರುತ್ತಾರೆ. ಎರಡನೆಯದು ಹೊಸ ಆದಾಯದ ಮೂಲವಾಗಿದೆ. ಇದು ಸಣ್ಣದಾಗಿ ಪ್ರಾರಂಭವಾಗಬಹುದು, ಆದರೆ ಭವಿಷ್ಯದಲ್ಲಿ ದೊಡ್ಡದಾಗಬಹುದು. ಮೂರನೆಯದು ಅನಿರೀಕ್ಷಿತ ಲಾಭ. ಇದು ಉಡುಗೊರೆಯ ರೂಪದಲ್ಲಿ ಅಥವಾ ಎಲ್ಲೋ ನಿಲ್ಲಿಸಿದ ಕೆಲಸದಿಂದ ಲಾಭದ ರೂಪದಲ್ಲಿರಬಹುದು. ಈ ಸಮಯದಲ್ಲಿ ನೀವು ಹಣವನ್ನು ಹೇಗೆ ಬಳಸುತ್ತೀರಿ ಎಂಬುದು ಬಹಳ ಮುಖ್ಯವಾಗಿದೆ. ಫೆಬ್ರವರಿ 8 ಅಥವಾ 9ರಂದು ನೀವು ಸ್ವೀಕರಿಸಿದ ಹಣವನ್ನು ಕನಿಷ್ಠ 3 ದಿನಗಳ ಕಾಲ ತಕ್ಷಣ ಖರ್ಚು ಮಾಡದೆ ಇಟ್ಟುಕೊಂಡರೆ ಮುಂದಿನ 10 ದಿನಗಳಲ್ಲಿ ಮತ್ತೊಂದು ಆದಾಯದ ಮೂಲವು ತೆರೆದುಕೊಳ್ಳುವ ಸೂಚನೆಗಳಿವೆ. ಇದು ಅನೇಕ ಜನರಿಗೆ ಕೆಲಸ ಮಾಡುವ ಗ್ರಹ ಯೋಗ. ಆದರೆ ಅದು ಕೆಲಸ ಮಾಡಲು ನಿಮಗೆ ತಾಳ್ಮೆ ಬೇಕು. ಕೈಯಲ್ಲಿ ಹಣ ಬಂದ ತಕ್ಷಣ ಹಣವನ್ನು ಖರ್ಚು ಮಾಡುವ ಅಭ್ಯಾಸವಿದ್ದರೆ ಈ ಯೋಗವು ಸಂಪೂರ್ಣವಾಗಿ ಪರಿಣಾಮಕಾರಿಯಾಗಿರುವುದಿಲ್ಲ. ಉದ್ಯೋಗಿಗಳು ತಮ್ಮ ಸಂಬಳದ ಬಗ್ಗೆ ಮತ್ತು ಉದ್ಯಮಿಗಳು ತಮ್ಮ ಲಾಭದ ಬಗ್ಗೆ ಸ್ವಲ್ಪ ಅತೃಪ್ತರಾಗಿರಬಹುದು. ಆದರೆ ಇದು ಕೇವಲ ತಾತ್ಕಾಲಿಕ ಪರಿಸ್ಥಿತಿ. ಫೆಬ್ರವರಿ 10ರ ನಂತರ ಪರಿಸ್ಥಿತಿ ಕ್ರಮೇಣ ಸುಧಾರಿಸುತ್ತದೆ. ಈ ಸಮಯದಲ್ಲಿ ಸಾಲ ಅಗತ್ಯವಿಲ್ಲದ ಹೂಡಿಕೆಗಳನ್ನು ಮಾಡುವುದನ್ನು ನೀವು ಸಂಪೂರ್ಣವಾಗಿ ತಪ್ಪಿಸಬೇಕು. ನೀವು ಕನಿಷ್ಠ 15 ದಿನಗಳವರೆಗೆ ಆರ್ಥಿಕ ಶಿಸ್ತಿನನ್ನು ಅಭ್ಯಾಸ ಮಾಡಿದರೆ ಪರಿಸ್ಥಿತಿ ನಿಮ್ಮ ನಿಯಂತ್ರಣಕ್ಕೆ ಬರುತ್ತದೆ. ಈ ಸಮಯದಲ್ಲಿ ಕುಟುಂಬಕ್ಕೆ ಸಂಬಂಧಿಸಿದ ಆರ್ಥಿಕ ಜವಾಬ್ದಾರಿಗಳು ಸಹ ಭಾರವಾಗಿ ಕಾಣಿಸಬಹುದು. ಆದರೆ ನೀವು ಒಬ್ಬಂಟಿಯಾಗಿಲ್ಲ. ಕುಟುಂಬದ ಕೆಲವರು ನಿಮಗೆ ಸಹಾಯ ಮಾಡಲು ಮುಂದೆ ಬರುವ ಸೂಚನೆಗಳಿವೆ. ನೀವು ಕೇಳದಿದ್ದರೂ ಸಹ ನಿಮಗೆ ಸಹಾಯ ಸಿಗುವ ಸಾಧ್ಯತೆಗಳಿವೆ. ಇದು ನಿಮಗೆ ದೊಡ್ಡ ಮಾನಸಿಕ ಪರಿಹಾರವನ್ನು ನೀಡುತ್ತದೆ. ಕುಂಭ, ನಾವು ಈಗ ಮಾತನಾಡಲಿರುವ 7ನೆಯ ವಿಷಯವು ಉದ್ಯೋಗ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದೆ. ಇದು ಅನೇಕರಿಗೆ ಅತ್ಯಂತ ಆಸಕ್ತಿದಾಯಕ ವಿಷಯವಾಗಿದೆ, ಏಕೆಂದರೆ ಇದು ಕಳೆದ ಕೆಲವು ತಿಂಗಳಿನಿಂದ ನೀವು ಎದುರಿಸುತ್ತಿರುವ ಮುಖ್ಯ ಒತ್ತಡವಾಗಿದೆ. ಫೆಬ್ರವರಿ 7 ಮತ್ತು 10ರ ನಡುವೆ ಕುಂಭರಾಶಿಯವರು ಉದ್ಯೋಗ ಮತ್ತು ವ್ಯವಹಾರ ಕ್ಷೇತ್ರಗಳಲ್ಲಿ ಸ್ಪಷ್ಟ ದಿಕ್ಕನ್ನು ನೋಡಲು ಪ್ರಾರಂಭಿಸುತ್ತಾರೆ. ಕಳೆದ 4ರಿಂದ 6 ತಿಂಗಳಿನಿಂದ ನಿಮ್ಮ ಪ್ರಯತ್ನಗಳು ಏಕೆ ಫಲಪ್ರದವಾಗಿಲ್ಲ ಎಂಬುದನ್ನು ಈಗ ನೀವು ಅರ್ಥಮಾಡಿಕೊಳ್ಳುವಿರಿ. ಇದು ಹತಾಶೆಗೆ ಅಲ್ಲ, ಜ್ಞಾನಕ್ಕೆ ಕಾರಣವಾಗುವ ಹಂತ. ಉದ್ಯೋಗದಲ್ಲಿರುವ ಕುಂಭರಾಶಿಯವರು ಈ ಸಮಯದಲ್ಲಿ 3 ರೀತಿಯ ಸನ್ನಿವೇಶಗಳನ್ನು ನೋಡುತ್ತಾರೆ. ಮೊದಲನೆಯದಾಗಿ, ನಿಮ್ಮ ಕೆಲಸದ ಗುರುತಿಸುವಿಕೆ ವಿಳಂಬವಾದರೂ ಖಂಡಿತವಾಗಿಯೂ ಬರುತ್ತದೆ ಎಂದು ನೀವು ಅರ್ಥಮಾಡಿಕೊಳ್ಳುವಿರಿ. ಎರಡನೆಯದಾಗಿ, ನೀವು ಮಾಡುತ್ತಿರುವ ಕೆಲಸವು ನಿಮಗೆ ಸೂಕ್ತವಾಗಿದೆಯಾ ಅಥವಾ ಇಲ್ಲವೇ ಎಂದು ನೀವು ಪ್ರಶ್ನಿಸಲು ಪ್ರಾರಂಭಿಸುತ್ತೀರಿ. ಮೂರನೆಯದಾಗಿ, ಬದಲಾವಣೆ ಅಗತ್ಯವಿದೆ ಎಂಬ ಕಲ್ಪನೆ. ಈ 3 ಒಟ್ಟಿಗೆ ಕೆಲಸ ಮಾಡುತ್ತವೆ. ಫೆಬ್ರವರಿ 8 ಮತ್ತು 9ರಂದು ನೀವು ಕೇಳುವ ಒಂದು ಪದ ಅಥವಾ ನೀವು ಓದಿದ ಮಾಹಿತಿಯು ನಿಮ್ಮ ಆಲೋಚನಾ ವಿಧಾನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಸಾಧ್ಯತೆಯಿದೆ. ಉದ್ಯೋಗಗಳನ್ನು ಬದಲಾಯಿಸುವ ತಕ್ಷಣದ ನಿರ್ಧಾರವಲ್ಲದಿದ್ದರೂ ಭವಿಷ್ಯದಲ್ಲಿ ಬದಲಾವಣೆ ಅಗತ್ಯ ಎಂದು ಅದು ಸ್ಪಷ್ಟಪಡಿಸುತ್ತದೆ. ಈ ಸಮಯದಲ್ಲಿ ನೀವು ಒಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಕುಂಭರಾಶಿಯವರಿಗೆ ಬರುವ ಅವಕಾಶಗಳು ಹೆಚ್ಚಾಗಿ ಇದ್ದಕ್ಕಿದ್ದಂತೆ ಬರುತ್ತವೆ. ನೀವು ಮುಂಚಿತವಾಗಿ ಸಿದ್ಧವಾಗಿಲ್ಲದಿದ್ದರೆ ಅವು ನಿಮ್ಮ ಕೈಯಿಂದ ಜಾರಿ ಹೋಗಬಹುದು. ಅದಕ್ಕಾಗಿಯೇ ಈ 4 ದಿನಗಳಲ್ಲಿ ಒಮ್ಮೆ ನಿಮ್ಮ CV, ನಿಮ್ಮ ಕೌಶಲ್ಯಗಳು ಮತ್ತು ನಿಮ್ಮ ಸಂಪರ್ಕಗಳನ್ನು ಪರಿಶೀಲಿಸುವುದು ಬಹಳ ಮುಖ್ಯ. ನೀವು ನಿರೀಕ್ಷಿಸದ ಯಾರೊಬ್ಬರಿಂದ ಅನಿರೀಕ್ಷಿತ ಅವಕಾಶ ಬರಬಹುದು, ಆದರೆ ನೀವು ಅದಕ್ಕೆ ಪ್ರತಿಕ್ರಿಯಿಸಲು ಸಿದ್ಧರಾಗಿರಬೇಕು. ಫೆಬ್ರವರಿ 10ರ ನಂತರ ಮುಂದಿನ 30 ದಿನಗಳಲ್ಲಿ ಕನಿಷ್ಠ ಒಂದು ಹೊಸ ಅವಕಾಶವಾದರೂ ನಿಮಗೆ ಬರುತ್ತದೆ. ಚಿಹ್ನೆಗಳು ಬಲವಾಗಿವೆ. ವ್ಯವಹಾರದಲ್ಲಿರುವ ಕುಂಭರಾಶಿಯವರಿಗೆ ಈ ಅವಧಿಯು ಪರೀಕ್ಷಾ ಅವಧಿಯಲ್ಲ, ಆದರೆ ಬದಲಾವಣೆಯ ಅವಧಿಯಾಗಿದೆ. ನೀವು ಹಿಂದೆ ಮಾಡಿದ ತಪ್ಪುಗಳು ಈಗ ಸ್ಪಷ್ಟವಾಗಿ ಗೋಚರಿಸುತ್ತವೆ. ಅದೇ ಸಮಯದಲ್ಲಿ ನೀವು ಅವುಗಳನ್ನು ಸರಿಪಡಿಸಲು ಅವಕಾಶವನ್ನು ಸಹ ಪಡೆಯುತ್ತೀರಿ. ವಿಶೇಷವಾಗಿ ಕಳೆದ 2 ತಿಂಗಳಿನಿಂದ ಸ್ಥಗಿತಗೊಂಡಿರುವ ವ್ಯವಹಾರ ಪಾವತಿಗಳು, ಆದೇಶಗಳು ಅಥವಾ ಗ್ರಾಹಕರ ಪ್ರತಿಕ್ರಿಯೆಗಳು ಈ ಸಮಯದಲ್ಲಿ ಮತ್ತೆ ಚಲಿಸಲು ಪ್ರಾರಂಭಿಸುತ್ತವೆ. ಇದು ದೊಡ್ಡ ಬದಲಾವಣೆಗಳಲ್ಲ, ಸಣ್ಣ ಬದಲಾವಣೆಗಳ ರೂಪದಲ್ಲಿ ಪ್ರಾರಂಭವಾಗುತ್ತದೆ. ಈ ಸಣ್ಣ ಬದಲಾವಣೆಗಳನ್ನು ನೀವು ಗಮನಿಸಬಹುದಾದರೆ ಮುಂದಿನ 3ರಿಂದ 6 ತಿಂಗಳಲ್ಲಿ ವ್ಯವಹಾರವು ಸಂಪೂರ್ಣವಾಗಿ ಸ್ಥಿರವಾಗುವ ಸಾಧ್ಯತೆಗಳಿವೆ. ವ್ಯವಹಾರದಲ್ಲಿರುವವರು ಈ ಸಮಯದಲ್ಲಿ ಒಂದು ಪ್ರಮುಖ ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು.
ಫೆಬ್ರವರಿ 7 ಮತ್ತು 10ರ ನಡುವೆ ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಭಾವನೆಯಿಂದಲ್ಲ ಲೆಕ್ಕಾಗಟ್ಟುಗಳೊಂದಿಗೆ ತೆಗೆದುಕೊಳ್ಳಬೇಕು. ಯಾರ ಮಾತನ್ನು ಕೇಳುವುದು ಮತ್ತು ಅವರ ಒತ್ತಡದಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದು ಹಾನಿಕಾರಕವಾಗಬಹುದು. ನಿಮ್ಮ ಅನುಭವ, ನಿಮ್ಮ ಅಂಕಿಅಂಶಗಳು ಮತ್ತು ನಿಮ್ಮ ಪರಿಸ್ಥಿತಿಯ ಆಧಾರದ ಮೇಲೆ ತೆಗೆದುಕೊಳ್ಳುವ ನಿರ್ಧಾರವು ನಿಮಗೆ ಪ್ರಯೋಜನವನ್ನು ನೀಡುತ್ತದೆ. ವಿಶೇಷವಾಗಿ ಫೆಬ್ರವರಿಯಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಬಹಳ ಮುಖ್ಯ. ಈಗ 8ನೇ ಹಂತಕ್ಕೆ ಬರುತ್ತಿದೆ. ಅದು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳು. ಕುಂಭರಾಶಿಯವರೇ, ನೀವು ಹೊರಗೆ ಎಷ್ಟೇ ಬಲಶಾಲಿಯಾಗಿ ಕಂಡರೂ ಒಳಗೆ ತುಂಬ ಸೂಕ್ಷ್ಮ ಹೃದಯ ಹೊಂದಿರುತ್ತೀರಿ. ಹೆಚ್ಚಿನ ಜನರಿಗೆ ಇದು ತಿಳಿಯದಿಲ್ಲ. ಕಳೆದ ಕೆಲವು ತಿಂಗಳುಗಳಲ್ಲಿ ನೀವು ನಿಮ್ಮ ಕುಟುಂಬಕ್ಕಾಗಿ ಅನೇಕ ಮೌನ ತ್ಯಾಗಗಳನ್ನು ಮಾಡಿದ್ದೀರಿ. ಆದರೆ ಅವರು ಗಮನಕ್ಕೆ ಬಂದಿಲ್ಲ ಎಂದು ನೀವು ಭಾವಿಸಿದ್ದೀರಿ. ಈಗ ಆ ಪರಿಸ್ಥಿತಿ ಬದಲಾಗಲಿದೆ. ಫೆಬ್ರವರಿ 7 ಮತ್ತು 10ರ ನಡುವೆ ಕುಟುಂಬದಲ್ಲಿ ಭಾವನಾತ್ಮಕ ಬದಲಾವಣೆ ಇರುತ್ತದೆ. ಹಿಂದೆ ಮಾತನಾಡುತ್ತಿದ್ದ ವಿಷಯಗಳು ಈಗ ಹೊರಬರುತ್ತವೆ. ಇದು ಜಗಳಕ್ಕಾಗಿ ಅಲ್ಲ, ಪರಿಹಾರಕ್ಕಾಗಿ. ವಿಶೇಷವಾಗಿ ನಿಮ್ಮ ಸಂಗಾತಿ ಅಥವಾ ಪೋಷಕರೊಂದಿಗೆ ಮಾತನಾಡುವ ಮಾತುಗಳು ಈ ಸಮಯದಲ್ಲಿ ಬಹಳ ಪರಿಣಾಮಕಾರಿಯಾಗಿರುತ್ತವೆ. ನೀವು ಒಂದು ಹೆಜ್ಜೆ ಮುಂದೆ ಇಟ್ಟು ಮಾತನಾಡಿದರೆ ಇನ್ನೊಬ್ಬ ವ್ಯಕ್ತಿಯೂ ಸಹ ಪ್ರತಿಕ್ರಿಯಿಸುತ್ತಾರೆ. ಈ ಸಮಯದಲ್ಲಿ ನೀವು ತೋರಿಸುವ ತಾಳ್ಮೆ ಮುಂಬರುವ ವರ್ಷಕ್ಕೆ ಕುಟುಂಬ ಶಾಂತಿಗೆ ಅಡಿಪಾಯ ಹಾಕುತ್ತದೆ. ಈ ಸಮಯದಲ್ಲಿ ಮಕ್ಕಳ ವಿಷಯದಲ್ಲಿಯೂ ಒಳ್ಳೆಯ ಸೂಚನೆಗಳಿವೆ. ಅವರ ಶೈಕ್ಷಣಿಕ, ನಡವಳಿಕೆ ಮತ್ತು ಭವಿಷ್ಯದ ಬಗ್ಗೆ ನಿಮ್ಮ ಚಿಂತೆಗಳು ಸ್ವಲ್ಪ ಕಡಿಮೆಯಾಗುತ್ತವೆ. ಫೆಬ್ರವರಿ 9 ಅಥವಾ 10ರಂದು ಮಕ್ಕಳಿಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿ ಕೇಳುವ ಸಾಧ್ಯತೆ ಇದೆ. ಇದು ಒಂದು ಸಣ್ಣ ಗೆಲುವಿನಂತೆ ತೋರಿದರೂ ಅದು ನಿಮಗೆ ಬಹಳಷ್ಟು ಸಂತೋಷವನ್ನು ನೀಡುತ್ತದೆ. ಈ ಸಮಯದಲ್ಲಿ ಕುಂಭರಾಶಿಯವರು ಸಂಬಂಧಗಳಲ್ಲಿ ಪ್ರಮುಖ ಪರೀಕ್ಷೆಯನ್ನು ಎದುರಿಸಬೇಕಾಗುತ್ತದೆ. ನೀವು ಯಾರನ್ನ ನಂಬಬೇಕು ಮತ್ತು ಯಾರನ್ನ ನಂಬಬಾರದು ಎಂಬುದನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವಿರಿ. ಹಿಂದೆ ನಿಮ್ಮನ್ನು ಬಳಸಿಕೊಂಡ ಕೆಲವರು ನಿಮ್ಮ ಜೀವನದಿಂದ ದೂರ ಸರಿಯಲು ಪ್ರಾರಂಭಿಸುತ್ತಾರೆ. ಇದು ದುಃಖಕರವೆಂದು ತೋರುತ್ತದೆಯಾದರೂ ಇದು ನಿಮ್ಮ ಭವಿಷ್ಯಕ್ಕೆ ಒಳ್ಳೆಯದು, ಏಕೆಂದರೆ ಈ ಖಾಲಿ ಜಾಗವು ನಿಜವಾದ ಸಂಬಂಧಗಳಿಗೆ ದಾರಿ ಮಾಡಿಕೊಡುತ್ತದೆ. ಈ ಸಮಯದಲ್ಲಿ ಕುಟುಂಬದಲ್ಲಿ ಶುಭ ಸಂಕೇತವು ಕಂಡುಬರುತ್ತದೆ. ಇದು ಹಬ್ಬದ ಶುಭ ಕಾರ್ಯಕ್ರಮ ಅಥವಾ ಒಳ್ಳೆಯ ಸುದ್ದಿಯ ರೂಪದಲ್ಲಿರಬಹುದು. ಇದು ನಿಮ್ಮ ಕುಟುಂಬದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನಿಮ್ಮ ಕುಟುಂಬಕ್ಕೆ ನೀವು ನೀಡುವ ಸಮಯ, ಪ್ರೀತಿ ಮತ್ತು ಕಾಳಜಿಯು ಮುಂದಿನ ದಿನಗಳಲ್ಲಿ ನಿಮ್ಮ ಮಾನಸಿಕ ಶಕ್ತಿಯಾಗುತ್ತದೆ. ಈ ಸಮಯದಲ್ಲಿ ಕುಂಭರಾಶಿಯವರಿಗೆ ಅತ್ಯಂತ ಪರಿಣಾಮಕಾರಿ ಮಂತ್ರ ಓಂ ನಮಃ ಶಿವಾಯ. ಈ ಮಂತ್ರವನ್ನು ದಿನಕ್ಕೆ ಕನಿಷ್ಠ 11 ಬಾರಿ ಪಠಿಸುವುದರಿಂದ ನಿಮ್ಮ ಭಯ ಮತ್ತು ಆತಂಕ ಕ್ರಮೇಣ ಕಡಿಮೆಯಾಗುತ್ತದೆ. ಇದು ಮಂತ್ರದ ಶಕ್ತಿ ಮಾತ್ರವಲ್ಲ, ನಿಮ್ಮ ಮನಸ್ಸನ್ನು ಸ್ಥಿರಗೊಳಿಸುವ ಪ್ರಕ್ರಿಯೆ. ನೀವು ಶನಿವಾರ ಅಥವಾ ಸೋಮವಾರ ಈ ಮಂತ್ರವನ್ನು ಪಠಿಸಿದರೆ ಶನಿ ಮತ್ತು ಚಂದ್ರನ ಪ್ರಭಾವವು ಅನುಕೂಲಕರವಾಗುವ ಸಾಧ್ಯತೆಯಿದೆ. ಈ ಸಮಯದಲ್ಲಿ ದಾನ ಕೂಡ ಬಹಳ ಮುಖ್ಯ. ಬಹಳಷ್ಟು ದಾನ ಮಾಡುವ ಅಗತ್ಯವಿಲ್ಲ. ಶನಿವಾರ ಬಡವರಿಗೆ ಅನ್ನ ನೀಡುವುದು ಅಥವಾ ನೀಲಿ ಬಟ್ಟೆ ದಾನ ಮಾಡುವುದು ಅಥವಾ ವೃದ್ಧರಿಗೆ ಸಹಾಯ ಮಾಡುವುದು ಸಾಕು. ಈ ಸಣ್ಣ ಕಾರ್ಯಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳಿಗೆ ಕಾರಣವಾಗಬಹುದು. ವಿಶೇಷವಾಗಿ ನೀವು ಸಹಾಯ ಮಾಡುವಾಗ ಯಾವುದೇ ಅಹಂಕಾರವಿಲ್ಲದೆ ಪೂರ್ಣ ಹೃದಯದಿಂದ ಮಾಡಿದರೆ ಫಲಿತಾಂಶಗಳು ಬೇಗನೆ ಕಂಡುಬರುತ್ತವೆ. ಈಗ ಅಂತಿಮ ಭಾಗಕ್ಕೆ ಬಂದರೆ ಕುಂಭ, ಫೆಬ್ರವರಿ 7, 8, 9, 10 ಈ 4 ದಿನಗಳು ನಿಮ್ಮ ಜೀವನದಲ್ಲಿ ಸಾಮಾನ್ಯ ದಿನಗಳಲ್ಲ. ನೀವು ನಿಮ್ಮ ಹಿಂದಿನದನ್ನು ಕೊನೆಗೊಳಿಸಿ ಭವಿಷ್ಯಕ್ಕೆ ಹೊಸ ಮಾರ್ಗವನ್ನು ತೋರಿಸುವ ದಿನಗಳು ಇವು. ಹಿಂದೆ ಸಂಭವಿಸಿದ ಎಲ್ಲಾ ನಷ್ಟಗಳು, ನೋವುಗಳು ಮತ್ತು ನಿರಾಸೆಗಳು ಶಾಶ್ವತವಲ್ಲ. ಅವು ನಿಮ್ಮನ್ನು ಬಲಪಡಿಸಲು ಬಂದ ಪಾಠಗಳು ಮಾತ್ರ. ಈಗ ಆ ಪಾಠಗಳ ಫಲಿತಾಂಶಗಳು ನಿಮ್ಮ ಜೀವನದಲ್ಲಿ ಗೋಚರಿಸಲಿವೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕೇಳುವ ಪ್ರತಿಯೊಬ್ಬ ಕುಂಭರಾಶಿಯವರು ಖಂಡಿತವಾಗಿಯೂ ಸ್ಪಷ್ಟ ಬದಲಾವಣೆಯನ್ನು ಅನುಭವಿಸುತ್ತಾರೆ. ಅದು ತಕ್ಷಣ ಗೋಚರಿಸದಿದ್ದರೂ ಒಳಗೆ ನಂಬಿಕೆ ಮತ್ತು ಧೈರ್ಯ ಪ್ರಾರಂಭವಾಗುತ್ತದೆ. ಅದು ನಿಮ್ಮ ಯಶಸ್ಸಿನ ಮೊದಲ ಹೆಜ್ಜೆ. ನೀವು ನಿಮ್ಮನ್ನು ನಂಬುವ ದಿನ ದೇವರು ನಿಮ್ಮೊಂದಿಗೆ ನಡೆಯಲು ಪ್ರಾರಂಭಿಸುತ್ತಾನೆ. ಈ ಜಾತಕಗಳು ನಿಮಗೆ ಉಪಯುಕ್ತವಾಗಿದ್ದರೆ ಅವುಗಳನ್ನು ನಿಮ್ಮ ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ರಾಶಿಚಕ್ರದ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ. ನಿಮ್ಮ ಜೀವನದಲ್ಲಿ ಸಂಭವಿಸಿದ ಒಳ್ಳೆಯ ಬದಲಾವಣೆಯನ್ನು ನೆನಪಿಸಿಕೊಳ್ಳಿ. ಆ ಕೃತಜ್ಞತೆಯು ನಿಮಗೆ ಹೆಚ್ಚಿನ ಉತ್ತಮ ಫಲಿತಾಂಶಗಳನ್ನು ತರುತ್ತದೆ. ನಾನು ಶೀಘ್ರದಲ್ಲೇ ಮತ್ತೊಂದು ಪ್ರಬಲ ಜಾತಕ ಮತ್ತು ಇನ್ನೊಂದು ಪ್ರಮುಖ ಸಲಹೆಯೊಂದಿಗೆ ನಿಮ್ಮ ಬಳಿಗೆ ಬರುತ್ತೇನೆ. ಅಲ್ಲಿಯವರೆಗೆ ನಿಮ್ಮ ಜೀವನವನ್ನು ಆತ್ಮವಿಶ್ವಾಸದಿಂದ ಮುನ್ನಡೆಸಿಕೊಳ್ಳಿ. ದೇವರು ನಿಮ್ಮೊಂದಿಗಿದ್ದಾನೆ. ಮಾಹಿತಿ ಇಷ್ಟ ಆಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.